ವಿಕ್ರಮ್ನ ನೆನಪುಗಳು ಮೊದಲ ಬಾರಿ ಕ್ವೀನ್ಸ್ಲ್ಯಾಂಡ್ಗೆ ಹೋಗಿ ಹಿಂತಿರುಗಿದ ದಿನಗಳಿಗೆ ಸಾಗಿದ್ವು. ವಿಕ್ರಮ್ನ ಜೊತೆ ಏರ್ಪೋರ್ಟ್ನಲ್ಲಿ ಇಳಿಯುವಾಗ ದೀಕ್ಷಾಳಿಗೆ ಮನಸ್ಸಿನಲ್ಲಿ ಒಂಥರ ನಡುಕ ಶುರುವಾಗಿತ್ತು. ಕಳೆದ 3-4 ದಿನಗಳು ಅವನು ಅವಳ ಜೊತೆಯಲ್ಲೇ ಇದ್ದ. ಈಗ ಮತ್ತೆ ಒಂಟಿತನದ ಬೇಸರವನ್ನು ಅನುಭವಿಸ್ಬೇಕಲ್ಲ ಅಂತ ಅವಳಿಗನ್ನಿಸ್ತು. ಕ್ವೀನ್ಸ್ಲ್ಯಾಂಡ್ನಿಂದ ವಾಪಸ್ ಬರಲೇಬಾರ್ದಿತ್ತು ಅಂತ ಅವಳಿಗೆ ಒಂದು ಕ್ಷಣ ಅನ್ನಿಸ್ಹೋಯಿತು. ವಿಕ್ರಮ್ ಅವಳ ಹತ್ರ ಬಂದು ಗಂಟಲು ಸರಿಪಡಿಸ್ಕೊಂಡ. ಅವಳೊಮ್ಮೆಲೆ ಬೆಚ್ಚಿಬಿದ್ದು ಅವನ ಕಣ್ಣುಗಳನ್ನ ನೋಡಿದ್ಲು. ಕನ್ಸು ಕಾಣ್ತಾ ಇಲ್ಲೇನಿಲ್ಲೋ ಆಲೋಚನೆಯಾ? ಓಹೋ, ಕ್ವೀನ್ಸ್ಲ್ಯಾಂಡ್ ನೆನಪುಗಳು ಮೆಲುಕು ಹಾಕ್ತಿದೆಯಾ ಅನಿಸುತ್ತೆ. ಬಹಳ ಖುಷಿಯಲ್ಲಿದೆಯಲ್ಲ. ಉಚಿತವಾಗಿ ನೋಡಬೇಕಾದನ್ನೆಲ್ಲ ನೋಡಿದೆಯಲ್ವಾ? ಸರ್, ನಾನು ಮೊದಲೇ ಹೇಳಿದ್ದೀನಿ, ನನಗೆ ಯಾರು ಉಪಕಾರವೂ ಬೇಡ ಅಂತ. ನನಗಾಗಿ ನೀವು ಎಷ್ಟು ಹಣ ಖರ್ಚು ಮಾಡಿದ್ರೋ ಅದನ್ನು ಕಳೆದು ಬಾಕಿ ಸಂಬಳವನ್ನು ನಾನು ಕೊಟ್ಟರೆ ಸಾಕು. ಅಷ್ಟೊಂದು ಗೌರವ ಇಲ್ಲದವಳು ನಾನಲ್ಲ. ನಾನು ಹೋಗ್ತಿದ್ದೀನಿ ಅಷ್ಟು ಹೇಳಿ ಮುಂದೆ ನಡೆಯೋದು ಕೊಟ್ಟವಳ ಕೈಯನ್ನು ಅವನು ಗಟ್ಟಿಯಾಗಿಡ್ದ. ಎಲ್ಲಿಗೆ ಹೀಗೆ ಹಾರಾಡ್ಕೊಂಡು ಹೋಗ್ತಿದ್ಯಾ? ಎಲ್ಲಿಂದ ಬಂದನೋ ಅಲ್ಲಿಗೆ. ಅದಕ್ಕೇನೀಗ? ಕೈ ಮೇಲಿನ ಹಿಡಿತ ಇನ್ನೂ ಬಿಗಿಯಾದಾಗ ದೀಕ್ಷಾ ನೋವಿನಿಂದ ನರಳಿದ್ಲು. ಮರ್ಯಾದೆಯಿಂದ ಕೇಳುವಾಗ ಮರ್ಯಾದೆಯಿಂದ ಉತ್ತರ ಕೊಡಬೇಕು, ಇಲ್ದಿದ್ರೆ ಇದಕ್ಕಿಂತ ದೊಡ್ಡದು ನಿನಗೆ ಸಿಗುತ್ತೆ. ಅವಳು ಕೈ ಬಿಟ್ಟು ಅವನು ಹೇಳ್ದ. ನಾನು ಹಾಸ್ಟೆಲ್ಗೆ ಹೋಗ್ತಿದ್ದೀನಿ ಅಂತ ನಿಮಗೆ ತಿಳಿದಿದೆಯಲ್ವಾ ಸರ್? ನನಗೆ ಹೋಗಲು ಗಂಡನ ಮನೆ ಏನೂ ಇಲ್ಲವಲ್ಲ? ವಿಕ್ರಮ್ನನ್ನು ನೋಡಿ ಚುಚ್ಚುವಂತೆ ಅವಳು ಹೇಳಿದ್ಲು. ಓಹೋ, ಗಂಡನ ಮನೆಗೆ ಹೋಗೋದಕ್ಕೆ ನಿನಗೆ ಸಾಧ್ಯವೂ ಇಲ್ವಲ್ಲ ದೀಕ್ಷಾ? ಯಾಕಂದರೆ ನೀನೊಬ್ಬಳು ವಿಚ್ಛೇದಿತೆ ಅಲ್ವಾ? ವಿಕ್ರಮ್ನ ಮಾತುಗಳು ಅವಳಿಗೆ ಬಹಳ ನೋವುಂಟು ಮಾಡಿದ್ವು. ಕಣ್ಣುಗಳು ತುಂಬಿ ಬಂದವು. ಈ ನಡತ ನಿಲ್ಬೇಡ, ಇತ್ತ ಬಾ. ಈ ಮಧ್ಯರಾತ್ರಿಯಲ್ಲಿ ನಿನ್ನ ಒಬ್ಬಳೇ ಬಿಡೋದಕ್ಕೆ ನಾನು ತಯಾರಿಲ್ಲ. ಕಾನೂನುಬದ್ಧವಾಗಿ ನಿನ್ನ ಮೇಲೆ ನನಗೆ ಅಧಿಕಾರ ಅಥವಾ ಹಕ್ಕಿಲ್ದಿದ್ರೂ ಒಬ್ಬ ಬಾಸ್ ಆಗಿ ನನಗೆ ಕೆಲವು ಜವಾಬ್ದಾರಿಗಳಿವೆ. ಅದನ್ನು ನಾನು ನಿಭಾಯಿಸಲೇಬೇಕು. ಹಾಗಾಗಿ ಸುಮ್ಮನೆ ಬಾ. ಟ್ಯಾಕ್ಸಿಯಲ್ಲಿ ಕೂತಾಗ ಇಬ್ಬರಲ್ಲೂ ಮೌನ ಮನೆ ಮಾಡಿತ್ತು. ಹಾಸ್ಟೆಲ್ ಹತ್ರ ಬಂದಾಗ ಮನಸ್ಸಿನಲ್ಲಿ ಏನೋ ನೋವು ಶುರುವಾಯಿತು. ತನ್ನ ಬ್ಯಾಗ್ ತೆಗೆದುಕೊಂಡು ಅವಳು ಕೆಳಗಿಳಿದ್ಲು. ವಿಕ್ರಮ್ ಕೂಡ ಅವಳ ಜೊತೆ ಇಳಿದು ಹಾಸ್ಟೆಲ್ ಕಡೆ ನಡೆದ. ವಾರ್ಡನ್ ನೋಡಿ ವಿಷಯಗಳನ್ನೆಲ್ಲ ತಿಳಿಸಿ ಹೋಗೋದು ಕೊರಟ. ತನ್ನ ಕಡೆ ಒಮ್ಮೆ ನೋಡಬಹುದು ಅಂತ ಕಾಯ್ತಿದ್ದವಳನ್ನ ನೋಡದೆ ಇರಲು ಅವನಿಗೆ ಸಾಧ್ಯವಾಗಲಿಲ್ಲ. ಬಹಳ ಪ್ರೀತಿಪಾತ್ರವಾದದ್ದೇನೋ ಎದೆಯಿಂದ ಕಿತ್ತು ಹೋದಂಥ ಭಾವನೆ. ತಕ್ಷಣವೇ ಮುಖ ಗಂಭೀರತೆ ಮುಖವಾಡ ಧರಿಸ್ದ. ಅವನವಳನ್ನ ಒಮ್ಮೆ ನೋಡಿ ಅಲ್ಲಿಂದ ಬೇಗನೆ ಹೊರಟು ಹೋದ. ಒಂದು ನಿಟ್ಟುಸಿರು ಬಿಟ್ಟು ಅವಳು ತನ್ನ ರೂಮಿಗೆ ಹೋದ್ಲು. ಸ್ನಾನ ಮಾಡಿ ಬಂದು ಬೆಡ್ ಮೇಲೆ ಮಲಗಿದಾಗ ಮನಸ್ಫೂರ್ತಿ ಆ ನೀಲಿ ಸಮುದ್ರವೇ ನೆನಪಿತ್ತು. ಆ ಕೆಲವು ದಿನಗಳ ಸುಂದರ ಕ್ಷಣಗಳು ಅವಳ ಕಣ್ಣೆದುರು ಸಿನಿಮಾದಂತೆ ಬಂದು ಹೋದ್ವು. ಮೆಲ್ಲನೆ ಆ ಸುಂದರ ಜಗತ್ತಿನ ಕನಸು ಕಾಣ್ತಾ ಅವಳ ನಿದ್ದೆಗೆ ಜಾರದ್ಲು. ವಿಕ್ರಮ್ ಕೂಡ ತನ್ನ ಬಾಲ್ಕನಿಯಲ್ಲಿ ಕೂತು ಅವಳನ್ನೇ ನೆನೀತಿದ್ದ. ಮನಸ್ಸು ಕೈ ತಪ್ಪಿ ಹೋಗ್ತಿದೆಯೇ ಅಂತ ಅವನಿಗನ್ನಿಸ್ತು. ಯಾವಾಗಲೂ ಮುಗುಳ್ನಗ್ತಾ ಇರೋ ಅವಳ ಮುಖ ನೆನಪಾದಾಗ ಅವನ ತುಟಿ ಮೇಲೆ ಒಂದು ಸುಂದರ ನಗು ಮೂಡಿತು. ಅಲ್ಲಿಂದ ಮುಂದೆ ಕೆಲಸದ ಒತ್ತಡ ದಿನಗಳಾಗಿದ್ವು. ಹೊಸ ಹೊಸ ಪ್ರಾಜೆಕ್ಟ್ಗಳ ಕೆಲಸದಿಂದ ವಿಕ್ರಮ್ಗೆ ಆಫೀಸ್ಗೆ ಬರೋದು ಕೂಡ ಸಮಯ ಇರ್ತಿರ್ಲಿಲ್ಲ. ದೀಕ್ಷಾ ಕೂಡ ಆಫೀಸ್ ಕೆಲಸದಲ್ಲಿ ಮುಳುಗಿ ಹೋಗಿದ್ಲು. ಅವಳಿಗೆ ಅವಳದ್ದೇ ಆದ ವಿರಹದ ನೋವು ಕಾಡ್ತಿತ್ತು. ಅವನೆರಡು ಬೈದ್ರೂ ಹತ್ತಿರ ಇದ್ರೆ ಸಾಕನ್ನುವಷ್ಟು ಸಂತೋಷ ಅವಳಿಗೆ ಸಿಗ್ತಿತ್ತು. ಈಗ ಅವನ ಎದುರಿಗೆ ನೋಡೋದು ಕೂಡ ಅಪರೂಪ ಆಗಿತ್ತು. ಕೆಲವೊಮ್ಮೆ ಕಂಡ್ರು ಆ ನೋಟದಲ್ಲೇ ಅವಳು ಸುಖ ಕಾಣ್ತಿದ್ಲು. ಯಾಕಂದರೆ ಪ್ರೀತಿ ಹಾಗೇ ಇರುತ್ತೆ. ಪ್ರೀತಿ ಪಾತ್ರ ಜೊತೆಗಿನ ಪ್ರತಿಯೊಂದು ಸಣ್ಣ ಕ್ಷಣವೂ ದೀಕ್ಷಾಳಿಗೆ ಬಹಳ ಪ್ರಿಯವಾಗಿತ್ತು. ತಿಂಗಳುಗಳ ನಂತರ ಒಂದು ಶನಿವಾರ. ಇಂದು ವಿಕ್ರಮ್ ಬೆಳಿಗ್ಗೆಯಿಂದಲೇ ಆಫೀಸ್ನಲ್ಲಿದ್ದ. ಹಾಗಾಗಿ ದೀಕ್ಷಾಳಿಗೆ ಎಂದಿಗಿಂತ ಹೆಚ್ಚು ಉತ್ಸಾಹ ಇತ್ತು. ಆದರೆ ವಿಕ್ರಮ್ ಅವಳ ಕಡೆ ಒಮ್ಮೆ ಕೂಡ ನೋಡಲಿಲ್ಲ ಅನ್ನೋ ವಿಷಯ ಅವಳನ್ನ ನೋಯಿಸ್ತು. ಲ್ಯಾಪ್ಟಾಪ್ನಿಂದ ತಲೆ ಎತ್ತಿ ನೋಡ್ದ. ಕೈಯಲ್ಲಿ ಫೈಲ್ ಹಿಡಿದು ತನ್ನನ್ನೇ ನೋಡ್ದ. ಕನಸಿನ ಲೋಕದಲ್ಲಿ ನಿಂತಿರೋ ಅವಳನ್ನು ಕಂಡು ವಿಕ್ರಮ್ಗೆ ನಗು ಬಂದರೂ ಗಂಭೀರವಾಗಿ ಟೇಬಲ್ ಮೇಲೆ ಜೋರಾಗಿ ಗುದ್ದ. ಆ ಶಬ್ದಕ್ಕೆ ಬೆಚ್ಚಿಬಿದ್ದ ದೀಕ್ಷಾ ಎಚ್ಚರಗೊಂಡ್ಳು. ನಿನಗೆ ನಾನು ಸಂಬಳ ಎಣಿಸ್ಕೊಡ್ತಿರೋದು ಕನಸು ಕಾಣೋದಕ್ಕಲ್ಲ, ಕೆಲಸ ಮಾಡೋದಕ್ಕೆ, ತಿಳಿತಾ? ಓ, ಇದು ಬೇಕಾಗಿಲ್ಲ. ಮೊದಲೇ ನಾನು ಸುಸ್ತಾಗಿದ್ದೀನಿ. ಇಂದು ರಾತ್ರಿ 8 ಗಂಟೆ ಒಳಗೆ ಈ ರಿಪೋರ್ಟ್ ಸಲ್ಲಿಕೆ ಆಗಬೇಕು. ನಿಮಗೇನು ತಿಂಗಳ ಕೊನೆಯಲ್ಲಿ ಸಂಬಳ ಎಣಿಸಿ ತೆಗೆದುಕೊಂಡ್ರೆ ಸಾಕಲ್ವಾ? ಇಷ್ಟೆಲ್ಲ ಹೇಳುವಂಥ ತಪ್ಪು ನಾನೇನು ಮಾಡಿಲ್ವಲ್ಲ ಸರ್? ಮತ್ತು ಯಾಕೆ ನನ್ನ ಮೇಲೆ ಹೀಗೆ? ಬಾಯಿ ಮುಚ್ಚು. ನನ್ನ ಪ್ರಶ್ನೆ ಮಾಡೋದಕ್ಕೆ ಬರಬೇಡ. ನನ್ನ ಆಜ್ಞೆನ ಪಾಲಿಸು ಅಷ್ಟೇ. ಹೋಗಿ ಆ ಫೈಲ್ಗಳನ್ನೆಲ್ಲ ಸರಿಪಡಿಸು. ಹೀಗೆ ದೀಕ್ಷಾಳಿ ಕೆಲಸ ಸಿಕ್ತು. ಎಷ್ಟೇ ಚೆಕ್ ಮಾಡಿದ್ರೂ ಮುಗಿಯದಷ್ಟು ಫೈಲ್ಗಳು ಅವಳು ಮುಂದಿದ್ವು. ಮಧ್ಯಾಹ್ನ ಊಟದ ಸಮಯದಲ್ಲಿ ಸ್ವಲ್ಪವೇ ನೆಮ್ಮದಿ ಸಿಕ್ತು. ಆಗಲೂ ವಿಕ್ರಮ್ ಊಟ ಮಾಡದೆ ಕೆಲಸ ಮಾಡ್ತಿರೋದನ್ನು ಕಂಡು ದೀಕ್ಷಾಳಿಗೆ ಬೇಸರ ಆಯಿತು. ಅವಳು ವಿಕ್ರಮ್ ಹತ್ರ ಹೋದ್ಲು. ಸರ್? ಲ್ಯಾಪ್ಟಾಪ್ನಿಂದ ಮುಖ ಎತ್ತಿದೆ. ಅವನು ಹ್ಞೂ ಅಂದ. ಊಟ ಮಾಡ್ತಿಲ್ವಾ? ಸಮಯ ನಿಲ್ಲಿಸು. ಇದನ್ನು ಕೇಳೋದಕ್ಕೆ ನಾನು ಈ ಕೆಲಸದ ನಡುವೆ ಸಮಯ ಹಾಳು ಮಾಡಿದ್ಯಾ? ಓ ರಾಕ್ಷಸ, ಒಂದೊಳ್ಳೆ ವಿಷಯ ಕೇಳುವಂತಿಲ್ಲ ಇವ್ರ ಹತ್ರ. ಇನ್ನೊಬ್ಬ ಸೈತಾನ್. ಅಷ್ಟು ಹೇಳಿ ಅವಳು ಹಿಂತಿರುಗಿ ನಡೆಯೋದಕ್ಕೆ ಶುರು ಮಾಡಿದ ತಕ್ಷಣ ವಿಕ್ರಮ್ ಅವಳನ್ನ ಎಳೆದು ತನ್ನ ಮಂಡಿ ಮೇಲೆ ಕೂರಿಸ್ಕೊಂಡ. ಸರ್, ಏನಿದು? ನನ್ನ ಬಿಡಿ. ನಾನು ತಲೆ ತಿನ್ನೋದಕ್ಕೆ ಬರುವಾಗ ಯೋಚಿಸ್ಬೇಕು, ಹೀಗೆಲ್ಲ ಅನುಭವಿಸ್ಬೇಕಾಗತ್ತೆ ಅಂತ. ನಾನೇನು ತಲೆ ತಿಂದೆ? ಒಂದು ಒಳ್ಳೆ ಮಾತು ಕೇಳಿದ್ದಕ್ಕೆ ಯಾಕೆ ಹೀಗೆ ಹೇಳ್ತೀರಿ? ನನಗೆ ತಿನ್ಸೋದಕ್ಕೆ ನೀನು ಯಾರು? ನನ್ನ ತಾಯಿಯಾ, ಹೆಂಡತಿಯ ಅಥವಾ ಪ್ರೇಯಸಿಯ? ಯಾರೂ ಅಲ್ವಲ್ಲ. ಮತ್ತು ಈ ರೀತಿ ಸಲುಗೆಯಿಂದ ನನ್ನ ಹತ್ರ ಬರಬೇಡ. ಕಣ್ಣು ತುಂಬಿಕೊಂಡು ಅವಳವನ್ನ ನೋಡ್ತಿರುವಾಗಲೇ ಕ್ಯಾಬಿನ್ ಬಾಗಿಲು ತೆರೆಯೋ ಶಬ್ದ ಕೇಳಿಸ್ತು.
ಆ ಕ್ಷಣದ ತುಂಟಾಟದಲ್ಲಿ ದೀಕ್ಷಾಳ ತುಟಿಗಳು ವಿಕ್ರಮ್ನ ಕುತ್ತಿಗೆ ಮೇಲೆ ಬಲವಾಗಿ ಒತ್ತಲ್ಪಟ್ಟವು. ಒಂದು ಕ್ಷಣ ಏನಾಯಿತು ಅಂತ ತಿಳಿದೆ ವಿಕ್ರಮ್ ಬಾಯಿ ಬಿಟ್ಟು ಕೂತು ಬಿಟ್ಟ. ಅಷ್ಟಲ್ಲ ಅಜಯ್ ಕ್ಯಾಬಿನ್ ಒಳಗೆ ಬಂದ. ಮುಂದಿನ ದೃಶ್ಯ ಕಂಡು ಅಜಯ್ ಬೆಚ್ಚಿ ಬಿದ್ದ. ಅಜಯ್ನನ್ನು ಕಂಡಾಗ ವಿಕ್ರಮ್ ದೀಕ್ಷಾಳನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸಿದ್ರು. ಅವಳು ಮಾತ್ರ ಹಲ್ಲಿಯಂತೆ ಅವನನ್ನು ಅಪ್ಕೊಂಡಿದ್ಲು. ಕ್ಯಾಬಿನ್ ಒಳಗೆ ಬಂದ ಅಜಯ್ ಇದೆಲ್ಲವನ್ನು ನೋಡೋ ಶಕ್ತಿ ಇಲ್ಲದೆ ವಾಪಸ್ ಹೋದ. ಅವಳ ಹಲ್ಲುಗಳು ಅವನ ಕುತ್ತಿಗೆ ನೆರದ ಮೇಲೆ ಬಲವಾಗಿ ಇಳಿದಾಗ ನೋವಿನಿಂದ ವಿಕ್ರಮ್ ಕಿರ್ಚುತ್ತಾ ಅವಳ ಸೊಂಟವನ್ನು ಜೋರಾಗಿ ಚಿವುಟಿದ. ಆ ಅಂತ ಕಿರ್ಚ್ತಾ ಅವಳು ಅವನ ಮಂಡಿಯಿಂದ ಮೇಲೆದ್ಲು. ಒಂದು ತಮಾಷೆಗೆ ಎದೆ ಮೇಲೆ ಹೊರಗಬೇಕು ಅಂದ್ಕೊಂಡೆ, ಆದರೆ ಈ ರಾಕ್ಷಸ ಈಗ ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಅವಳು ಅಂದ್ಕೊಂಡ್ಳು. ಅವಳು ಮೆಲ್ಲನೆ ಅಲ್ಲಿಂದ ನುಣುಚ್ಕೊಳ್ಳೋದಕ್ಕೆ ನೋಡುವಾಗ ಅವನೆದ್ದು ಬಂದು ಅವಳನ್ನ ಗೋಡೆಗೆ ಅದುಮಿ ಹಿಡಿದು ಅವಳ ತುಟಿಗಳನ್ನ ತನ್ನದಾಗಿಸ್ಕೊಂಡ. ದೀಕ್ಷಾಳ ಕಣ್ಣುಗಳು ಅರಳಿದ್ವು. ಅವನ ಕೈಗಳು ವಿಕ್ರಮ್ನ ಬೆನ್ನ ಮೇಲೆ ಬಲವಾಗಿ ಒತ್ತಲ್ಪಟ್ಟವು. ಅವಳಿಗೆ ಉಸಿರಾಡೋದಕ್ಕೂ ಕಷ್ಟ ಆದಾಗ ಅವನು ಅವಳನ್ನ ಬಿಟ್ಟ. ವಿಕ್ರಮ್ನಿಗೆ ಸಿಕ್ಕಿದ್ದನ್ನು ಎರಡರಷ್ಟು ವಾಪಸ್ ನೀಡಿ ಅಭ್ಯಾಸ. ತನ್ನ ಕುತ್ತಿಗೆ ಮೇಲೆ ಅವಳು ಕಚ್ಚಿದ ಗುರುತನ್ನು ತಡವುತ್ತಾ ಅವಳ ರಕ್ತ ಬಣ್ಣದ ತುಟಿಯನ್ನು ನೋಡಿ ಅವನು ಹೇಳ್ದ, ಇನ್ನು ಮುಂದೆ ನನ್ನ ಜೊತೆ ಆಟ ಆಡೋದಕ್ಕೆ ಬರುವಾಗ ನೆನಪಿಟ್ಕೋ ನೀನು ಯಾರ ಜೊತೆ ಆಟ ಆಡ್ತಿದ್ಯಾ ಅಂತ. ಅಷ್ಟು ಹೇಳಿ ಅವನು ತನ್ನ ಸೀಟ್ನಲ್ಲಿ ಕೂತು ಕೆಲಸ ಮಾಡೋದಕ್ಕೆ ಶುರು ಮಾಡ್ದ. ದೀಕ್ಷಾಳಿಗೆ ಬಹಳ ಬೇಸರ ಆಯಿತು. ತಾನು ಹಾಗೆ ನಡ್ಕೊಳ್ಬಾರ್ದಿತ್ತು ಅಂತ ಅವಳಿಗೆ ಅನ್ನಿಸ್ತು. ಅದಕ್ಕೆ ಅಲ್ವೇ ಅವನಿಗೂ ಹಾಗೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ಅಂತ ಅವಳ ಮನಸ್ಸು ಹೇಳ್ತು. ಬೇಸರದಿಂದ ಸೀಟ್ನಲ್ಲಿ ಕೂತು ಅವಳು ಕಣ್ಣು ಮುಚ್ಚಿದ್ಲು. ಆ ಮುತ್ತಿನ ಬಿಸಿ ಮತ್ತು ಉರಿ ಇನ್ನೂ ಹೋಗದಂತೆ ಅನ್ನಿಸ್ತು. ಆದರೆ ಈ ಒಂದು ರಾತ್ರಿಯ ನಂತರ ವಿಧಿಯು ಇಬ್ಬರನ್ನ ಶಾಶ್ವತವಾಗಿ ಒಂದುಗೂಡಿಸುತ್ತೆ ಅಂತ ಅವ್ರಿಗೆ ತಿಳಿದಿರಲಿಲ್ಲ. ಸಮಯ 7:30 ಆದಾಗ ವಿಕ್ರಮ್ ಮಾಡಬೇಕಾದ ಕೆಲಸ ಮುಗೀತು. ಅಲ್ಲಿವರೆಗೂ ದೀಕ್ಷಾ ಆಫೀಸ್ನಲ್ಲಿದ್ಲು. ಸಿಬ್ಬಂದಿಗಳೆಲ್ಲ ಹೋಗಿದ್ರು. ಕೆಲಸನೆಲ್ಲ ಮುಗಿಸಿ ವಿಕ್ರಮ್ ನೋಡುವಾಗ ಅವಳು ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿರೋದು ಕಾಣ್ತು. ಅವಳಿಗೇನೋ ಒಂದು ಸುಂದರವಾದ ಲಕ್ಷಣ ಇತ್ತು. ಒಂದು ಕ್ಷಣ ಎಲ್ಲವನ್ನ ಮರೆತವನ ಅವಳನ್ನೇ ನೋಡ್ತಾ ನಿಂತ. ನಂತರ ಮುಖ ಗಂಭೀರತೆ ತಂದು ಅವಳ ಹತ್ರ ಹೋಗಿ ಟೇಬಲ್ ಮೇಲೆ ತಟ್ಟದ. ಸುಂದರವಾದ ಯಾವುದೋ ಕನಸಿನಲ್ಲಿದ್ದವಳು ಬೆಚ್ಚಿ ಬಿದ್ದು ಕಣ್ತೆರೆದು ಅವನನ್ನು ನೋಡಿದ್ಲು. ಇಲ್ಲಿ ಕೂತು ನಿದ್ದೆ ಮಾಡೋದಕ್ಕೆ ನಾನು ನಿಮಗೆ ಸಂಬಳ ಕೊಡ್ತಿಲ್ಲ ಮಿಸ್ ದೀಕ್ಷಿತಾ. ಕ್ಷಮಿಸಿ ಸರ್, ತಲೆನೋವು ಬಂದಿದ್ದರಿಂದ ಹೀಗಾಯಿತು. ಸರಿ ಸರಿ, ಕೆಲಸ ಮುಗೀತು, ನೀನೀಗ ಹೋಗ್ಬೋದು. ಅವಳು ಗೋಡೆ ಮೇಲಿನ ಗಡಿಯಾರ ನೋಡಿದ್ಲು. ಸಮಯ 8 ಗಂಟೆ ಆಗಿತ್ತು. ಈ ಸಮಯದಲ್ಲಿ ತಾನೊಬ್ಬಳೇ ಹೋಗಬೇಕಲ್ಲ ಅಂತ ಅವಳಿಗೆ ಭಯ ಆಯಿತು. ಅವಳು ವಿಕ್ರಮ್ನನ್ನು ನೋಡಿದ್ಲು. ಆದರೆ ಅವನು ಲ್ಯಾಪ್ಟಾಪ್ನಲ್ಲಿ ಏನೋ ನೋಡುವ ಧಾವಂತದಲ್ಲಿದ್ದ. ಅವಳು ತನ್ನ ಬ್ಯಾಗ್ ತೆಗೆದುಕೊಂಡು ಹೊರಗೆ ಬಂದಳು. ವಿಕ್ರಮ್ ಕೂಡ ಅದೇ ಸಮಯದಲ್ಲಿ ಹೊರ ಬಂದ. ಲಿಫ್ಟ್ ಹತ್ತಲು ಹೋಗುವಾಗ ವಿಕ್ರಮ್ ಬರ್ತಿರೋದು ಕಂಡು ಅವಳಿಗೆ ಸಮಾಧಾನವಾಯಿತು. ಇಬ್ಬರು ಲಿಫ್ಟ್ ಹತ್ತಿದ್ರು. ಲಿಫ್ಟ್ ಕೆಳಗಿನ ಮಹಡಿಗೆ ಬಂದಾಗ ಇಬ್ಬರು ಇಳಿದ್ರು. ವಿಕ್ರಮ್ ಕಾರ್ ತೆಗೆದುಕೊಳ್ಳೋದಕ್ಕೆ ಪಾರ್ಕಿಂಗ್ ಕಡೆ ನಡೆದ. ತನ್ನಲ್ಲಿ ಒಂದು ಮಾತು ಕೂಡ ಹೇಳದೆ ಹೋದವನ ಮೇಲೆ ದೀಕ್ಷಾಳಿಗೆ ಬೇಸರ ಆಯಿತು. ಯಾರ ಉಪಕಾರವು ತನಗೆ ಬೇಡ ಅಂತ ತೀರ್ಮಾನಿಸಿ ಅವಳು ರಸ್ತೆಗೆ ಬಂದಳು. ವಿಕ್ರಮ್ ತನ್ನ ಕಾರ್ ಹತ್ತುತ್ತಿರುವಾಗ ಸೆಕ್ಯೂರಿಟಿ ಓಡ್ ಬಂದ. ಸರ್ ಏನು ಜಾನ್ ಸರ್, ಬೇಗ ಇಲ್ಲಿಂದ ಹೋಗಿ, ದೊಡ್ಡ ಗಲಾಟೆ ಶುರುವಾಗಿದೆ. ಏನೋ ಒಬ್ಬ ಮಂತ್ರಿ ಮಗನನ್ನ ವಿರೋಧ ಪಕ್ಷದವರು ಕೊಲೆ ಮಾಡಿದ್ದಾರೆ. ಅದರ ಸೈಡಿಗಾಗಿ ಊರು ಪೂರ್ತಿ ಅಶಾಂತಿ ಹರಡಿದೆ. 24 ಗಂಟೆಗಳ ಬಂದ್ ಮತ್ತು ಪ್ರತಿಭಟನೆ ಘೋಷಿಸಲಾಗಿದೆ. ನಿರಪರಾಧಿಗಳ ಮೇಲೂ ದಾಳಿ ನಡೀತಿದೆ. ಇಲ್ಲಿಗೆ ಯಾವುದೇ ಕ್ಷಣದಲ್ಲೂ ದಾಳಿಕೋರರು ಬರಬಹುದು. ಬೇಗ ಹೊರಡಿ ಸರ್. ರಸ್ತೆಯೆಲ್ಲ ಯಾಕೆ ಹೀಗೆ ನಿರ್ಜನವಾಗಿದೆ ಅಂತ ದೀಕ್ಷಾಳಿಗೆ ಅನ್ನಿಸ್ತು. ಸ್ಮಶಾನದಂಥ ಮೌನ. ಒಂದು ವಾಹನವೂ ಬರ್ತಿಲ್ಲ. ಅಷ್ಟರಲ್ಲಿ ಒಂದು ದೊಡ್ಡ ಸ್ಕಾರ್ಪಿಯೋ ಗಾಡಿಯಲ್ಲಿ ಕೆಲವು ವ್ಯಕ್ತಿಗಳು ಲಾಠಿ ಮತ್ತು ಆಯುಧಗಳೊಂದಿಗೆ ಇಳಿದ್ರು. ದೀಕ್ಷಾ ಭಯಗೊಂಡ್ಳು. ಅವಳ ದೃಷ್ಟಿ ಆಫೀಸ್ ಕಾಂಪೌಂಡ್ ಕಡೆ ಹೋಯಿತು. ವಿಕ್ರಮ್ನ ಕಾರು ಇನ್ನೂ ಹೊರಗೆ ಹೋಗಿಲ್ಲ ಅನ್ನೋದು ಅವಳಿಗೆ ಸ್ವಲ್ಪ ನೆಮ್ಮದಿ ನೀಡಿತು. ಹೇ ಹುಡುಗಿ, ಬಂದ್ ನಡೀತಿರುವಾಗ ರಸ್ತೆಯಲ್ಲಿ ಅಷ್ಟು ಧೈರ್ಯದಿಂದ ಓಡಾಡ್ತಿದ್ಯಲ್ಲ. ಅಣ್ಣ, ನಾನು ಕೆಲಸ ಮುಗಿಸ್ ಮನೆಗೆ ಹೋಗ್ತಿದ್ದೀನಿ. ಬಂದಿರೋದು ನನಗೆ ಈಗಷ್ಟೇ ತಿಳಿಯಿತು. ಲೇ ಶ್ಯಾಮು, ಇವಳು ನೈಟ್ ಡ್ಯೂಟಿಗೆ ಹೊರಟಿದ್ದಾಳೆ ಬೇರೆ ಕೆಲಸಕ್ಕೆ ಅಂತ ಗುಂಪಿನ ನಾಯಕನಂತೆ ಕಂಡವನು ಅವಹೇಳನಕಾರಿಯಾಗಿ ಮಾತಾಡ್ದ. ಏಯ್ ಸುಮ್ಮನೆ ಇರು, ಕೆಟ್ಟದಾಗ ಮಾತಾಡಿದ್ರೆ ಸರಿ ಇರಲ್ಲ. ನಿನ್ನ ತಾಯಿ ಅಂತ ಕೆಲಸಕ್ಕೆ ಹೋಗಿರಬಹುದು ರಾಕ್ಷಸ. ಎತ್ತಿವಳನ್ನ ಗಾಡಿಗೆ, ಇಂದಿವಳನ್ನು ನಾವೆಲ್ಲ ಸೇರಿ ಅನುಭವಿಸೋಣ. ಒಬ್ಬನು ದೀಕ್ಷಾಳನ ಹಿಡಿದು ಎಳೆಯೋದಕ್ಕೆ ನೋಡುವಾಗ ವಿಕ್ರಮ್ನ ಕಾರ್ ರಸ್ತೆಗೆ ಬಂತು. ದೂರದಿಂದಲೇ ಯಾರೋ ದೀಕ್ಷಾಳ ಮೇಲೆ ದಾಳಿ ಮಾಡ್ತಿರೋದು ಕಂಡು ವಿಕ್ರಮ್ ಕಾರನ್ನು ವೇಗವಾಗಿ ಅವ್ರ ಮುಂದೆ ತಂದು ನಿಲ್ಲಿಸ್ದ. ಅವನ ಕಾರ್ನಿಂದ ಇಳಿದು ಅವರ ಹತ್ರ ಹೋದ. ಏನಾಗ್ತಿದೆ ಇಲ್ಲಿ? ನೀವೆಲ್ಲ ಸೇರಿ ಅವಳನ್ನ ಯಾಕೆ ತೊಂದರೆ ಮಾಡ್ತಾ ಇದ್ದೀರಾ? ಅದನ್ನು ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಹೋಗು, ಇಲ್ದಿದ್ರೆ ನಿನ್ನನ್ನು ಮುಗಿಸ್ತೀನಿ. ಒಬ್ಬನು ತನ್ನ ಆಯುಧವನ್ನು ತೋರಿಸಿ ಹೇಳ್ದ. ಅವನ ಮಾತು ಮುಗಿಸೋ ಮುನ್ನವೇ ವಿಕ್ರಮ್ ಅವನಿದೆಗೆ ಬಲವಾಗಿ ಒದ್ದ. ಆ ಒದೆದಕ್ಕೆ ಅವನು ದೂರಕ್ಕೆ ಹೋಗಿಬಿದ್ದ. ಉಳಿದವರು ಅವನ ಹತ್ರ ಓಡೋ ಸಮಯದಲ್ಲಿ ವಿಕ್ರಮ್ ದೀಕ್ಷಾಳನ್ನು ಎಳ್ಕೊಂಡು ಕಾರು ಹತ್ತಿದ ಮತ್ತು ಕಾರು ವೇಗವಾಗಿ ಅಲ್ಲಿಂದ ಹೊರಡ್ತು. ಬಿಡಬೇಡಿ ಆ ನಾಯಿಗಳನ್ನ, ಗಾಡಿ ತೆಗೀರಿ. ಅವ್ರ ಕಾರು ಕೂಡ ವಿಕ್ರಮ್ನ ಕಾರನ್ನು ಬೆನ್ನೆಡ್ತು. ರಸ್ತೆಯೆಲ್ಲ ದಾಳಿಕೋರರು ತುಂಬಿದ್ರು. ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿತ್ತು. ಅವ್ರ ವಾಹನ ತೀರಾ ಹತ್ತಿರದಲ್ಲಿದೆ ಅಂತ ತಿಳಿದು ವಿಕ್ರಮ್ ಇನ್ನೂ ವೇಗವಾಗಿ ಗಾಡಿ ಓಡಿಸ್ದ.
ಯಾವುದೋ ಕಾಡು ಹಾದಿಗಳ ಮೂಲಕ ಗಾಡಿ ಮುಂದೆ ಸಾಕ್ತು. ಯಾವುದೋ ಒಂದು ಸ್ಥಳದಲ್ಲಿ ವಿಕ್ರಮ್ನ ಕಾರು ಮಾಯವಾಯಿತು. ಮಿಸ್ ಆಗೋಯ್ತಲ್ಲ ಹುಡುಗಿ ಮತ್ತವನು. ಇನ್ನು ಮುಂದೆ ಹೋಗ್ಬೇಕಾ ಅಣ್ಣ? ಬೇಡ, ಈಗ ಅವರ ಹಿಂದೆ ಹೋಗೋದು ಸರಿಯಲ್ಲ. ಯಾವತ್ತಾದರೂ ಕೈಗೆ ಸಿಗ್ತಾರೆ. ಈ ಗಾಡಿ ತಿರುಗಿಸು. ದೀಕ್ಷಾಳ ಕಿರ್ಚಾಟ ಕೇಳಿ ಸ್ಟೀರಿಂಗ್ ಮೇಲೆ ತಲೆ ಇಟ್ಟು ಮಲಗಿದ್ದ ವಿಕ್ರಮ್ ಕಣ್ಬಿಟ್ಟ. ಏನಾಯಿತು? ಯಾಕೆ ಕಿರ್ಚ್ತಿದೀಯಾ? ಕಾಡು ಕಾಡು ನಾವ್ಯಾಕೆ ಇಲ್ಲಿದ್ದೀವಿ? ಆ ಕೆಟ್ಟವರಿಂದ ತಪ್ಪಿಸ್ಕೊಂಡು ಕತ್ಲಲ್ಲಿ ಓಡುವಾಗ ದಾರಿಯಲ್ಲಿ ದೀಪ ಹಿಡಿಯೋದಕ್ಕೆ ನಿಮ್ಮ ತಂದೆ ವಿಶ್ವನಾಥ್ ಬರಲಿಲ್ವಲ್ಲ? ಇಡಿಯಟ್! ಇವರೇನು ಹಳೆ ಸಿನಿಮಾ ಡೈಲಾಗ್ ಹೇಳ್ತಿದ್ದಾರಾ ಅಂತ ದೀಕ್ಷಾ ಅಂದ್ಕೊಂಡ್ಲು. ಸರ್, ನಾವೀಗ ಏನು ಮಾಡೋಣ? ನೋಡು, ಈಗ ಸುಮ್ಮನೆ ಇರು. ನನ್ನ ತಾಳ್ಮೆ ಕೆಟ್ಟಿದೆ. ಯಾವುದೋ ಒಂದು ತೊಂದರೆಯನ್ನು ಬಗೆಹರಿಸಲು ಹೋಗಿ ಈ ಕಾಡ್ನಲ್ಲಿ ಸಿಲುಕೊಂಡಿದ್ದೀವಿ. ಸಿಟ್ಟಿನಿಂದ ಕಾರ್ ಬಾಗಿಲು ತೆರೆದು ಅವನು ಹೊರಬಂದ. ನಾನು ಹೇಳಿದ್ದೀನಿ ನನ್ನನ್ನು ರಕ್ಷಿಸಿ ಅಂತ. ಅಯ್ಯೋ, ಇವ್ರು ರಕ್ಷಿಸಿದ್ರೆ ಆ ಕೆಟ್ಟವ್ರು ನನ್ನನ್ನು ಈಶ್ವರ ಯೋಚಿಸೋದು ಕೂಡ ಸಾಧ್ಯ ಇಲ್ಲ. ಈಗೇನು ಮಾಡೋದು? ಇದು ಯಾವ ಜಾಗ? ಫೋನ್ ಮಾಡಿ ಯಾರಿಗಾದರೂ ಹೇಳೋಣ ಅಂದರೆ ಕಾರ್ ಒಳಗೆ ನೆಟ್ವರ್ಕ್ ಸಿಗ್ತಿಲ್ಲ. ಹೊರಗೆ ಹೋಗಿ ನೋಡೋಣ. ಅವಳು ಫೋನ್ ಹಿಡಿದು ಹೊರಗೆ ಬಂದಳು. ಅಬ್ಬಾ, ಎಷ್ಟು ಚಳಿ! ಮನುಷ್ಯ ನಡಕ್ಕೆ ಸತ್ತು ಹೋಗ್ತಾನೆ. ಸೀರೆ ಸೆರಗನ್ನು ಸರಿಯಾಗಿ ಹೊತ್ಕೊಂಡು ವಿಕ್ರಮ್ ನಿಂತ ಜಾಗಕ್ಕೆ ಹೋದ್ಲು. ಫೋನ್ ನೋಡಿದಾಗ ಸಮಯ ಬೆಳಿಗ್ಗೆ 5:30 ಆಗಿತ್ತು. ಆಕಾಶದಲ್ಲಿ ಬೆಳಕು ಮೂಡ್ತಿತ್ತು. ಅವಳು ನೋಡಿದಾಗ ವಿಕ್ರಮ್ ಒಂದು ದೊಡ್ಡ ಬಂಡೆ ಮೇಲೆ ನಿಂತಿರೋದು ಕಾಣಿತು. ಅವಳು ಕೂಡ ಅಲ್ಲಿಗೆ ಹೋದ್ಲು. ಅದರ ಕೆಳಗೆ ಗುಡ್ಡದಿಂದ ಬರೋ ಒಂದು ಆಳ ಹರಿತಾ ಇತ್ತು. ಅದರ ಆಳ ಕಡಿಮೆ ಇತ್ತು, ಆದರೆ ನೀರಿನ ಹರಿವು ವೇಗವಾಗಿತ್ತು. ಸುತ್ತಲೂ ನೋಡಿದಾಗ ಪ್ರದೇಶ ಬಹಳ ಸುಂದರವಾಗಿತ್ತು. ವಾವ್, ಎಷ್ಟು ಚೆನ್ನಾಗಿದೆ! ಹಾಗಿದ್ರೆ ನೀನಿಲ್ಲೇ ಗುಡಿಸಲು ಕಟ್ಕೊಂಡಿರು. ನಾನು ನಿಮಗೆ ಏನು ಹೇಳಿಲ್ವಲ್ಲ? ನೋಡು, ನನ್ನಿಂದ ಒಂದು ಕೈ ಅಂತರದಲ್ಲಿರು. ಅದೇ ನಿನಗೆ ಒಳ್ಳೆಯದು. ನಾನಿಲ್ಲಿ ಯಾರಿಗಾದರೂ ಫೋನ್ ಸಿಗುತ್ತಾ ಅಂತ ಹುಚ್ಚನಂತೆ ಪ್ರಯತ್ನ ಪಡ್ತಿದ್ರೆ ಇವಳು ಪ್ರಕೃತಿ ವರ್ಣನೆ ಮಾಡ್ತಿದ್ದಾಳೆ. ಶ್ರುತಿಯನ್ನು ಒಮ್ಮೆ ಕರೆ ಮಾಡೋಣ ಅಂತ ದೀಕ್ಷಾ ಯೋಚಿಸಿದ್ಲು. ಅವಳು ಫೋನ್ ಮಾಡಿ ಶ್ರುತಿ ಅಂತ ಸೇವ್ ಮಾಡಿದ ನಂಬರ್ಗೆ ಡಯಲ್ ಮಾಡಿದ್ಲು. ಮೊದಲು ಪರಿಧಿಯಿಂದ ಹೊರಗಿದೆ ಅಂತ ಬಂದರು. ನಂತರ ಫೋನ್ ಸಂಪರ್ಕ ಆಯಿತು. ಹಲೋ ಶ್ರುತಿ. ಹಲೋ, ಕೇಳಿಸ್ತಿದೆಯಾ? ದೀಕ್ಷಾ. ಹಲೋ. ಏನು ಕೇಳಿಸ್ತಿಲ್ಲ. ಅಯ್ಯೋ, ಈ ನೆಟ್ವರ್ಕ್ ಇಲ್ವಲ್ಲ. ಹಲೋ ಶ್ರುತಿ, ಕೇಳಿಸ್ತಿದೆಯಾ? ಅವಳು ಹೆಲೋ ಅಂತ ಹೇಳ್ತಾರೆ ನೋಡ್ತಾ ಇರುವಾಗ ವಿಕ್ರಮ್ಗೆ ಹೋಗಿ ಡಿಕ್ಕಿ ಹೊಡೆದ್ಲು. ಫೋನ್ನಲ್ಲೇನೋ ನೋಡ್ತಿದ್ದವನು ಒಮ್ಮೆಲೆ ಮುಂದೆ ಬಿದ್ದರೂ ಬ್ಯಾಲೆನ್ಸ್ ಮಾಡಿಕೊಂಡ. ವಿಕ್ರಮ್ಗೆ ಬಹಳ ಸಿಟ್ಟು ಬಂತು. ಇವಳೊಬ್ಳು ಫೋನಲ್ಲಿ ಮಾತಾಡೋದು ಎನ್ನುತ್ತಾ ಅವಳ ಕೈಯಿಂದ ಫೋನ್ ಕಸಿದ್ಕೊಂಡು ಬಂಡೆಯ ಒಂದು ಸೈಡ್ಗೆ ಎಸೆದ. ಅಯ್ಯೋ, ನನ್ನ ಫೋನು! ಏನಿತ್ತು ಸರ್ ನೀವು ಮಾಡಿದ್ದು? ನಾನು ಅಷ್ಟು ಕಷ್ಟಪಟ್ಟು ಶ್ರುತಿಯನ್ನು ಸಂಪರ್ಕ ಮಾಡಿದೆ. ಯಾಕೆ ಎಸೆದ್ರಿ? ಬಾಯಿ ಮುಚ್ಚು ಅಷ್ಟು ಹೇಳಿ ಅವನು ಮತ್ತೆ ತನ್ನ ಫೋನ್ನಲ್ಲಿ ಪ್ರಯತ್ನಿಸೋದಕ್ಕೆ ಶುರು ಮಾಡ್ದ. ರಾಕ್ಷಸ, ಫೋನ್ ಏನಾಯ್ತೋ ಏನೋ ಅಂತ ದೀಕ್ಷಾ ಅಂದ್ಕೊಂಡ್ಳು. ಅವಳು ಮೆಲ್ಲನೆ ಫೋನ್ ಎಸೆದ ಕಡೆ ಹೋದ್ಲು. ಬಂಡೆ ಕೆಳಗೆ ನೀರಿಗೆ ಬೀಳೋ ಸ್ಥಿತಿಯಲ್ಲಿ ಫೋನ್ ಇತ್ತು. ಅದನ್ನು ತೆಗೆದುಕೊಳ್ಳೋದಕ್ಕೆ ಅವಳು ಮುಂದೆ ಹೋದ್ಲು. ಫೋನ್ ಇದ್ದ ಬಂಡೆ ಮೇಲಿಡಿದ್ಲು. ಆ ಬಂಡೆ ಬಹಳ ಒದ್ದಿಯಾಗಿತ್ತು. ಮೆಲ್ಲನೆ ಫೋನ್ ಹತ್ರ ಹೋದ್ಲು. ಫೋನ್ ತೆಗೆದುಕೊಳ್ಳಲು ಬಾಗ್ದಾಗ ಕಾಲು ಜಾರಿ ಅವಳು ನೀರಿಗೆ ಬಿದ್ಲು. ಶಬ್ದ ಕೇಳಿ ವಿಕ್ರಮ್ ತಿರುಗಿ ನೋಡಿದಾಗ ನೀರಿಗೆ ಬಿದ್ದು ಮುಳುಗ್ತಿರೋ ದೀಕ್ಷಾ ಕಂಡ್ಲು. ಒಂದು ಕ್ಷಣ ಅವನು ಸ್ತಬ್ಧನಾದ. ವಿಕ್ರಮ್ ಓಡ್ ಬಂದು ನೀರಿಗೆ ಜಿಗ್ದ. ಹಳ್ಳ ಆದರೂ ಕೆಲವು ಕಡೆ ಕುಳಿಯಂತೆ ಇರೋದ್ರಿಂದ ಆಳ ಇತ್ತು. ಅಲ್ಲಿಗೆ ದೀಕ್ಷಾ ಬಿದ್ದಿದ್ಲು. ನೀರಿನ ಹರಿವು ಕೂಡ ಜೋರಾಗಿತ್ತು. ಗುಡ್ಡದಿಂದ ಬರೋ ನೀರು ವಿಪರೀತ ಚಳಿ ಇತ್ತು. ವಿಕ್ರಮ್ ಒಮ್ಮೆ ಮುಳುಗ್ದಾಗ ದೀಕ್ಷಾಳ ಕೂದಲು ಕೈಗೆ ಸಿಕ್ತು. ಅವನವಳ ಮೇಲೆತ್ತಿ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಬಂಡೆ ಮೇಲೆ ಮಲಗಿಸ್ದ. ಮುಳುಗ್ದಾಗ ಅವಳು ಸ್ವಲ್ಪ ನೀರು ಕುಡಿದಿದ್ಲು. ಅವನವಳ ಹೊಟ್ಟೆಯನ್ನು ಮೆಲ್ಲನೆ ಒತ್ತಿದಾಗ ನೀರು ಹೊರಬಂತು. ದೀಕ್ಷಾ ಕಣ್ತೆರೆದ್ಲು, ಆದರೆ ಅವಳ ದೇಹ ನಡಕ್ತಿತ್ತು. ವಿಕ್ರಮ್ಗೆ ಬಹಳ ಬೇಸರ ಆಯಿತು. ಅವನವಳ ಕೈಕಾಲುಗಳನ್ನ ಉಜ್ಜಿ ಬೆಚ್ಚಗಾಗಿಸೋದಕ್ಕೆ ಪ್ರಯತ್ನಿಸ್ದ, ಆದರೆ ಅವಳ ನಡುಕ ನಿಲ್ಲ. ಚಳಿಯಿಂದಾಗಿ ದೀಕ್ಷಾಳಿಗೆ ಉಸಿರಾಡೋದು ಕೂಡ ಕಷ್ಟ ಆಗ್ತಿತ್ತು. ಏನು ಮಾಡಬೇಕಂತ ತಿಳಿದೆ ವಿಕ್ರಮ್ ಆತಂಕಗೊಂಡ. ಬಂಡೆ ಮೇಲಿದ್ದ ತನ್ನ ಫೋನ್ ತೆಗೆದುಕೊಂಡು ಡಾಕ್ಟರ್ ಅನೂಪ್ ಎಂಬ ನಂಬರಿಗೆ ಬಹಳ ಬಾರಿ ಫೋನ್ ಮಾಡ್ದ, ಸಿಗಲಿಲ್ಲ. ಕೊನೆಗೆ ಒಂದ್ಸಲ ಫೋನ್ ಸಂಪರ್ಕ ಆಯಿತು. ಹಲೋ ಅನೂಪ್, ಕೇಳಿಸ್ತಿದೆಯಾ? ವಿಕ್ರಮ್, ಏನಾಯಿತು? ನೀನೆಲ್ಲಿದ್ಯಾ? ವಿಕ್ರಮ್ ಅನೂಪ್ಗೆ ವಿಷಯಗಳನ್ನೆಲ್ಲ ತಿಳಿಸ್ದ. ಅನೂಪ್, ನಾನು ಏನು ಮಾಡಲಿ? ಅವಳಿಗೆ ನಡುಕ ನಿಲ್ತಿಲ್ಲ, ಉಸಿರಾಟ ತೊಂದರೆಯೂ ಇದೆ. ವಿಕ್ರಮ್, ಈಗ ಅವಳನ್ನ ನೀನೊಬ್ಬನೇ ರಕ್ಷಿಸೋದಕ್ಕೆ ಸಾಧ್ಯ. ಏನು ಮಾಡಬೇಕು ಬೇಗ ಹೇಳು. ನಿನ್ನ ಅಷ್ಟರಲ್ಲಿ ಫೋನ್ ಕಟ್ಟಾಯಿತು. ಹಲೋ ಹಲೋ ಅನೂಪ್. ಮತ್ತೆ ನೆಟ್ವರ್ಕ್ ಹೋಯ್ತಲ್ಲ. ಅನೂಪ್ ಹೇಳಿದ್ದು ಅವನ ಕಿವಿಯಲ್ಲಿ ಮೊಳಗ್ತು. ಅವನು ದೀಕ್ಷಾಳನ್ನು ನೋಡ್ದ. ಅವಳು ಕಣ್ ತೆರೆದಿದ್ರು, ಮೈ ನಡಕ್ತಿತ್ತು, ಉಸಿರಾಡೋದು ಕಷ್ಟಪಡ್ತಿದ್ಲು. ಈ ಸಮಯದಲ್ಲಿ ಅವಳನ್ನ ರಕ್ಷಿಸಲು ಇದೊಂದೇ ದಾರಿ ಅಂತ ಅವನಿಗೆ ತಿಳಿಯಿತು. ತನ್ನ ಒದ್ದೆಯಾದ ಶರ್ಟ್ ಕಳಚಿ ಬಂಡೆ ಮೇಲಿಟ್ಟ. ನಂತರ ಅವಳ ಹತ್ರ ಕೂತ. ದೀಕ್ಷಾ, ಅನೂಪ್ ಹೇಳಿದಂತೆ ನನ್ನ ದೇಹದ ಬಿಸಿ ಮಾತ್ರ ನಿನ್ನ ಈ ಪರಿಸ್ಥಿತಿಯಿಂದ ರಕ್ಷಿಸೋದಕ್ಕೆ ಸಾಧ್ಯ. ನಾನು ಹಾಗೆ ಮಾಡ್ತೀನಿ. ಅವಳ ಮುಖ ನೋಡ್ತಾ ಅವನು ಹೇಳಿದ ಮಾತುಗಳನ್ನ ಅವಳು ಆ ಸ್ಥಿತಿಯಲ್ಲೂ ಕೇಳಿಸ್ಕೊಂಡ್ಳು. ಅವಳದೇ ಮೇಲಿದ್ದ ಆ ಒದ್ದೆ ಸೀರೆಯನ್ನು ಅವನು ಸರಿಸ್ತಾ. ಅವಳ ಕುತ್ತಿಗೆಯಲ್ಲಿದ್ದ ತಾಳಿ ಕಂಡಾಗ ಅವಳು ತನ್ನವಳು ಅನ್ನೋ ಭಾವನೆ ಅವನಲ್ಲಿ ಮೂಡಿತು.
ಮೆಲ್ಲನೆ ಅವನು ಅವಳನ್ನು ಅಪ್ಕೊಂಡ. ಅವನ ತುಟಿಗಳು ಅವಳ ಕುತ್ತಿಗೆ ಮೇಲೆ ಒತ್ತಲ್ಪಟ್ಟಾಗ ಅವಳು ಇನ್ನಷ್ಟು ನಡಗಿದ್ಲು. ಆ ನಡುಗೋ ಕೈಗಳು ಅವನ ಬೆನ್ನನ್ನು ಅಪ್ಕೊಂಡವು. ಒದ್ದೆಯಾದ 2 ದೇಹಗಳು ಮೆಲ್ಲನೆ ಬೆಚ್ಚಗಾದವು. ಪಟ್ಟೆಗಳೆಲ್ಲ ದೂರಾದವು. ಅವನೊಳಗಿನ ಪುರುಷತ್ವ ಅವಳನ್ನು ಸಂಪೂರ್ಣವಾಗಿ ಅರಿಯಲು ಬಯಸಿತು. ಅವಳು ಕೂಡ ಅವನನ್ನು ಸ್ವೀಕರಿಸಲು ಸಿದ್ಧವಾಗಿದ್ಲು. ಚಳಿಯಿಂದ ನಡುಗ್ತಿದ್ದ ಪ್ರಕೃತಿ ಮತ್ತು ಬೆಳಕಿಗೆ ಕಾಯ್ತಿದ್ದ ಆಕಾಶ ಸಾಕ್ಷಿಯಾಗಿ ಅವನ ದೇಹದ ಉಷ್ಣತೆ ಅವಳಿಗೆ ಅರಿಯಿತು. ಆ ಬಿಸಿಯಲ್ಲಿಬ್ಬರು ಒಂದಾದರು. ಸುಸ್ತಾಗ ಅವಳ ಎದೆ ಮೇಲೆ ಮುಖ ಮರೆಸಿದಾಗ ಅವನ ಉಷ್ಣತೆಯಿಂದ ಅವಳ ಕಣ್ಣುಗಳು ಮುಚ್ಕೊಂಡಿದ್ದವು. ಒಂದು ಹನಿ ಕಣ್ಣೀರು ಅವಳ ನಗ್ನ ಎದೆ ಮೇಲೆ ಬಿತ್ತು. ಅವಳಿಂದ ದೂರ ಸರಿದು ಬಂಡೆ ಮೇಲೆ ಮಲಗಿದ ಅವನು ಆಕಾಶದಲ್ಲಿ ಮಾಯವಾಗ್ತಾ ಇರೋ ಚಂದಿರನನ್ನು ನೋಡ್ದ. ನಂತರ ತನ್ನ ಪಕ್ಕದಲ್ಲಿ ಮಲಗಿದ್ದ ಅವಳನ್ನ ನೋಡ್ದ. ಸುಖವಾದ ನಿದ್ದೆಯಲ್ಲಿದ್ದ ಅವಳನ್ನು ಮೆಲ್ಲನೆ ಆ ಬಂಡೆಯಿಂದ ಎತ್ಕೊಂಡ. ಆ ಕ್ಷಣ ಬಂಡೆ ಮೇಲೆ ಅಂಟ್ಕೊಂಡಿದ್ದ ಆ ಕೆಂಪು ಗುರುತನ್ನು ಅವನು ಕಂಡ. ಅವಳ ಪವಿತ್ರತೆಯ ಗುರುತದು. ಅವನ ಕಣ್ಣುಗಳು ಮತ್ತೆ ತುಂಬಂದವು. ಗಾಡಿಯಲ್ಲಿದ್ದ ಬ್ಯಾಗ್ನಿಂದ ತನ್ನ ಒಂದು ಶರ್ಟ್ ಮತ್ತು ಪ್ಯಾಂಟ್ ತೆಗೆದು ಅವಳಿಗೆ ತೋಡಿಸ್ದ. ನಂತರ ಸೀಟ್ ಅಡ್ಜಸ್ಟ್ ಮಾಡಿ ಅವಳನ್ನು ಮಲಗಿಸಿ ಹಣೆ ಮೇಲೆ ಒಂದು ಮುತ್ತು ನೀಡಿ ಬಾಗಿಲು ಹಾಕ್ದ. ಬ್ಯಾಗ್ನಿಂದ ಇನ್ನೊಂದು ಬಟ್ಟೆ ತೆಗೆದುಕೊಂಡು ಅವನು ಹೋಗಿ ಒಂದು ಮುಳುಗ ಹಾಕಿ ಬಂದ. ನಂತರ ಬಂಡೆ ಮೇಲೆ ಬಿಚ್ಚಿಟ್ಟಿದ್ದ ಅವಳ ಸೀರೆ ಮತ್ತು ಇತರ ಬಟ್ಟೆಗಳನ್ನ ನೀರಲ್ಲಿ ಅದ್ದಿ ಹಿಂಡಿ ಅಲ್ಲಿನ ಬಂಡೆ ಮೇಲೆ ಒಣಗೋದಕ್ಕೆ ಹಾಕ್ದ. ಈಗ ಬೆಳಗಾಗಿದೆ, ಆದರೆ ಇನ್ನೂ ಚಳಿ ಇದೆ. ಗಾಡಿಯೊಳಗೆ ಹೋಗಿ ಅವಳನ್ನ ಎದುರಿಸೋದಕ್ಕೆ ಅವನಿಗೆ ಸಂಕೋಚ. ಅವನು ಆ ಬಂಡೆ ಮೇಲೆ ಮಲಗಿ ಕಣ್ಣಿನ ಮೇಲೆ ಕೈ ಇಟ್ಕೊಂಡ. ಮೆಲ್ಲನೆ ಅವನ ನಿದ್ದೆಗೆ ಜಾರ್ದ. ಬಹಳ ಹೊತ್ತಿನ ನಂತರ ದೀಕ್ಷಾ ನರಳುತ್ತಾ ಕಣ್ಬಿಟ್ಲು. ಮೈಯೆಲ್ಲ ನೋವಿತ್ತು. ತಕ್ಷಣ ತಾನು ತೊಟ್ಟಿರೋ ಬಟ್ಟೆಯನ್ನು ಗಮನಿಸಿದ್ಲು. ಅವಳ ಮನಸ್ಸಿನ ಸ್ವಲ್ಪ ಸಮಯದ ಹಿಂದೆ ನಡೆದ ಘಟನೆಗಳು ಮೂಡಿ ಬಂದವು. ಕಣ್ಣುಗಳು ತುಂಬಿ ಬಂದವು. ಕುತ್ತಿಗೆಯಲ್ಲಿದ್ದ ತಾಳಿಯನ್ನು ಕೈಯಲ್ಲಿ ಹಿಡಿದು ಅದಕ್ಕೆ ಮುತ್ತಿಟ್ಲು. ತಾನೀಗ ಸಂಪೂರ್ಣಳಾಗಿದ್ದಾಳೆ. ತನ್ನ ಪ್ರೀತಿ ತನ್ನನ್ನು ಸಂಪೂರ್ಣಗೊಳಿಸಿದೆ. ಆದರೆ ಕಣ್ಣೀರು ಮತ್ತೆ ಹರಿತು. ಆ ಸ್ಥಿತಿಯಲ್ಲಿ ತನ್ನನ್ನು ರಕ್ಷಿಸೋದಕ್ಕೆ ಮಾತ್ರ ಹಾಗೆ ಮಾಡಿದ್ರ? ಕಣ್ಣೀರು ಒರೆಸ್ಕೊಂಡು ಸುತ್ತಲೂ ನೋಡಿದ್ಲು. ಅವನು ಕಾಣಿಸ್ಲಿಲ್ಲ. ಬೆಳಗಾಗಿದೆ ಅಂತ ತಿಳಿಯಿತು. ಕಾರ್ನ ಗಾಜಿನ ಮೂಲಕ ಹೊರಗೆ ನೋಡ್ದ. ಕಣ್ಣಿನ ಮೇಲೆ ಕೈ ಇಟ್ಟು ಬಂಡೆ ಮೇಲೆ ಮಲಗಿರೋ ವಿಕ್ರಮ್ ಕಂಡ. ಅವಳು ಬಾಗಿಲು ತೆರೆದು ಹೊರಬಂದು ಅವನ ಹತ್ರ ಕೂತ್ಲು. ಅವನ ಎದೆ ಮೇಲೆ ಹೊರಕೊಳ್ಬೇಕು ಅಂತ ಅವಳಿಗೆ ಅನ್ನಿಸ್ತು. ಆದರೆ ಇಂದಿಗೂ ತನಗದಕ್ಕೆ ಅನುಮತಿ ಅಥವಾ ಅರ್ಹತೆ ಇಲ್ಲ ಅಂತ ಅವಳಿಗೆ ಅನ್ನಿಸ್ತು. ಅವನ ಎಚ್ಚರಗೊಳ್ಳಿ ಅಂತ ಅವಳು ಸ್ವಲ್ಪ ಕೆಮ್ಮದ್ಲು. ವಿಕ್ರಮ್ ಮೆಲ್ಲನೆ ಕಣ್ಬಿಟ್ಟ. ತನ್ನ ಪಕ್ಕದಲ್ಲಿ ಕೂತು ದೂರಕ್ಕೆ ನೋಡ್ತಿರೋ ಅವಳನ್ನ ಕಂಡ. ತನ್ನ ಶರ್ಟ್ ಮತ್ತು ಪ್ಯಾಂಟ್ ತೊಟ್ಟಿರೋ ಅವಳನ್ನ ಕಂಡು ಅವನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿದ್ರು. ತಕ್ಷಣ ಅದನ್ನು ಮರೆಸ್ದ. ಗಾಳಿಗಾರ್ತಿದ್ದ ಅವಳ ಕೂದಲಿನ ಎಳೆಗಳು ಅವನ ಮುಖಕ್ಕೆ ಬಡಿದ್ವು. ಅವನು ಕೂಡ ಸ್ವಲ್ಪ ಜೋರಾಗಿ ಗಂಟಲು ಸರಿಪಡಿಸ್ಕೊಂಡ. ಆ ಶಬ್ದಕ್ಕೆ ದೀಕ್ಷಾ ಪ್ರಜ್ಞೆಗೆ ಬಂದ್ಲು. ಗಾಬರಿಯಿಂದ ಅವನ ಮುಖ ನೋಡಿದ್ಲು. ಇಬ್ಬರ ಕಣ್ಣುಗಳು ಒಂದಾದವು. ಆದರೆ ತಕ್ಷಣ ನೋಟ ಬದಲಿಸಿದ್ರು. ಒಂದು ರೀತಿ ಮೌನ ಅಲ್ಮನೆ ಮಾಡ್ತು. ಅದನ್ನು ಮುರಿದು ವಿಕ್ರಮ್ ಮಾತಾಡೋದಕ್ಕೆ ಶುರು ಮಾಡ್ದ. ನಿನ್ನೆ ಆ ಸ್ಥಿತಿಯಲ್ಲಿ ನಿನ್ನನ್ನು ರಕ್ಷಿಸೋದಕ್ಕೆ ಬೇರೆ ದಾರಿ ಇರಲಿಲ್ಲ. ಯಾವುದು ಬೇಕಂತ ಮಾಡಿದ್ದಲ್ಲ, ಆಗು ಹೋಯ್ತಷ್ಟೇ. ಯಾಕೆ ರಕ್ಷಿಸಿದ್ರಿ? ನಾನು ಸತ್ಯ ಹೋಗಲಿ ಅಂತ ಬಿಡಬಾರ್ದಿತ್ತಾ? ಮುಖ ನೋಡದೆ ಅವಳು ಕೇಳಿದ್ಲು. ಆ ಪ್ರಶ್ನೆಯಲ್ಲಿರೋ ನೋವನ್ನು ಅವನು ಕಂಡ್ರೂ ಏನೂ ಹೇಳಲಿಲ್ಲ. ನಿಮ್ಮ ತಂದೆ ವಿಶ್ವನಾಥನ ಸ್ವಭಾವ ನನಗಿಲ್ಲ. ದೀಕ್ಷಾ ಏನೂ ಮಾತಾಡಲಿಲ್ಲ. ಇಬ್ಬರು ಆ ಬಂಡೆ ಮೇಲೆ ಕೂತು ಸಮಯ ಕಳೀತು. ಬಿಸಿಲು ಹೆಚ್ಚಾದಾಗ ಎದ್ದು ಕಾರು ಒಳಗೆ ಕೂತರು. ಹೊಟ್ಟೆಯಲ್ಲಿ ಹಸಿವು ಶುರುವಾಯಿತು. ನಿನ್ನೆ ಸಂಜೆ ಊಟ ಮಾಡಿದ್ದು ಈಗ ಹಸಿವು ತಾಳಲಾರದಂತಾಯಿತು. ಏನು ತಿನ್ನೋದು ಅಂತ ಹೊಟ್ಟೆ ಸವರ್ತಾ ಕೂತಿದ್ದವಳ ಮುಂದೆ ಒಂದು ಬ್ರೆಡ್ ಪ್ಯಾಕೆಟ್ ಬಂತು. ಆಶ್ಚರ್ಯದಿಂದ ಅವಳು ವಿಕ್ರಮ್ನನ್ನು ನೋಡಿದ್ಲು. ಇವತ್ತು ನನಗೊಂದು ಪ್ರಯಾಣ ಇತ್ತು. ಪ್ರಯಾಣಕ್ಕೆ ಹೋಗುವಾಗ ಅಗತ್ಯ ವಸ್ತುಗಳನ್ನ ಇಟ್ಕೊಂಡಿರ್ತೀನಿ. ಆ ಪ್ರಯಾಣ ನಿನ್ನ ಕಾರಣದಿಂದ ಹೀಗಾಯಿತು. ಅದೇನು ಹೇಳಿ ಈಗ ಪ್ರಯೋಜನ ಇಲ್ಲ, ತಿನ್ನು. ಹಸಿವಿನಿಂದಿದ್ದ ಅವಳು ಬೇಗನೆ ತಿಂದಳು. ಫ್ಲಾಸ್ಕ್ನಲ್ಲಿದ್ದ ನೀರನ್ನು ಕುಡಿದ್ಲು. ಸದ್ಯಕ್ಕೆ ಸ್ವಲ್ಪ ನೆಮ್ಮದಿ ಸಿಕ್ತು. ಅಷ್ಟರಲ್ಲಿ ಆನೆಯ ಆರ್ಭಟ ಶಬ್ದ ಕೇಳಿಸ್ತು. ಹೇ ಕಾಡಾನೆಗಳ ಗುಂಪು! ಗಾಜಿನ ಮೂಲಕ ತಲೆ ಹೊರಗಾಕಿ ಅವಳು ಹೇಳಿದ್ಲು. ವಿಕ್ರಮ್ ಅವಳ ಹಿಂದೆ ಹೇಳ್ದ. ನಿನಗೆ ಬುದ್ಧಿ ಇಲ್ವಾ ಅಥವಾ ಇಲ್ಲ ಅಂತ ನಾಟಕ ಮಾಡ್ತಿದ್ಯಾ? ಕಾಡಾನೆ ಕಂಡು ಖುಷಿ ಪಡ್ತಿದ್ಯಲ್ಲ. ಅವನು ಕಾರ್ ಕಿಟಕಿ ಹಾಕ್ದ. ಆಗ ಅವಳಿಗೆ ಅಪಾಯದ ಅರಿವಾಯಿತು. ಕ್ಷಮಿಸಿ, ನಾನು ಸುಮ್ಮನೆ ಇರು. 4-5 ಆನೆಗಳಿವೆ. ಅವು ಒಮ್ಮೆ ತಟ್ಟಿದ್ರೆ ನಿನ್ನ ಮತ್ತು ನನ್ನ ಪುಡಿ ಕೂಡ ಸಿಗೋದಿಲ್ಲ. ಅಷ್ಟರಲ್ಲಿ ಆನೆಗಳು ಕಾರ್ ಹತ್ರ ಬಂದವು. ಸೊಂಡಿಲಿನಿಂದ ಕಾರ್ ಕಿಟಕಿಯನ್ನು ತಟ್ಟಿದಾಗ ದೀಕ್ಷಾ ಜೀವ ಭಯದಿಂದ ವಿಕ್ರಮ್ನ ಮುನಿಯ ಮೇಲೆ ಕುಳಿತ್ಲು. ವಿಕ್ರಮ್ ಅವರೇ, ನನಗೆ ಭಯ ಆಗ್ತಿದೆ. ಅವಳು ಅಳೋದಕ್ಕೆ ಶುರು ಮಾಡಿದ್ಲು. ಸುಮ್ಮನೆ ಇರು, ಹೀಗೆ ಕಿರ್ಚಿದ್ರೆ ಅವುಗಳಿಗೆ ಕೇಳಿಸುತ್ತೆ. ಸಮಾಧಾನವಾಗಿರು. ಆನೆಗಳು ಮತ್ತೆ ಕಿಟಕಿಯನ್ನು ತಟ್ಟೋದಕ್ಕೆ ಶುರು ಮಾಡಿದ್ವು. ದೀಕ್ಷಾ ಮತ್ತೆ ಕಿರ್ಚಲು ಶುರು ಮಾಡಿದ್ಲು. ಅದನ್ನು ಕಂಡು ವಿಕ್ರಮ್ ಅವಳಿಗೆ ಸುಮ್ಮನಿರೋದಕ್ಕೆ ಹೇಳ್ದ. ಆದರೂ ಅವಳು ಅಳು ನಿಲ್ಲಿಸ್ತಿದ್ದಾಗ ಅವನು ತನ್ನ ತುಟಿಗಳಿಂದ ಅವಳ ತುಟಿಗಳನ್ನ ಮುಚ್ಚಿದ. ದೀಕ್ಷಾ ಬೆಚ್ಚಿ ಬಿದ್ಲು. ಅವಳ ಮೇಲ್ತುಟಿ ಮತ್ತು ಕೆಳತುಟಿಗಳು ಅವನ ತುಟಿಗಳ ನಡುವೆ ಒತ್ತಲ್ಪಟ್ಟವು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.